ತುಂಬಾ ಗಾಢವಾಗಿ ಯೋಚನೆ ಮಾಡ್ಕೊಂಡು ಹೋಗ್ತಿದ್ರಿ. ಹಾಗೆ ಸುಮ್ಮನೆ. ಗೊತ್ತು ಬಿಡಿ, ನಿಮ್ಮ ಅಭಯ್ ಬಗ್ಗೆ ತಾನೆ. ಅವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ನೀವಲ್ದೆ ಈ ಪ್ರಪಂಚದಲ್ಲಿ ಇನ್ಯಾರು ತಾನು ಯೋಚನೆ ಮಾಡಬೇಕು? ಅಂದ್ರೆ ವಿಷಯ ಇಷ್ಟೇ ಶಾಲಿನಿ, ಅಭಯ ಆಂತರ್ಯದಲ್ಲಿ ನಾನಿಲ್ಲ. ಅವರು ನನ್ನನ್ನು ಮದುವೆನೂ ಮಾಡ್ಕೋತಾ ಇಲ್ಲ. ಹೌದಾ? ಯಾಕಂತೆ? ನಿಮಗೆ ಗೊತ್ತು, ಅವ್ರ ಅಂತರಂಗದ ಪ್ರಪಂಚದಲ್ಲಿ ಇರೋ ಒಂದೇ ಸಂಚಾರ ಅಂದರೆ ನಿಮ್ಮದೇ. ಅವ್ರ ಭಾವನೆಗಳೆಲ್ಲ ಸ್ಪಂದಿಸೋದು ನಿಮ್ಮೊಬ್ರಿಗೆ ಮಾತ್ರ. ಅವ್ರ ಮನಸ್ಸು ಸದಾಕಾಲ ತುಡಿಯೋದು, ಹೃದಯ ಪ್ರತಿ ಕ್ಷಣ ಮಿಡಿಯೋದು ನಿಮ್ಮೊಬ್ರಿಗೋಸ್ಕರ ಮಾತ್ರ. ಅವರು ತಮ್ಮ ಸುತ್ತ ತಾವೇ ವೃತ್ತ ಹಾಕ್ಕೊಂಡು ಅದರೊಳಗಡೆ ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನೀವಲ್ಲದೆ ಇನ್ಯಾರೂ ರಾಜ್ಯಭಾರ ಮಾಡೋಕ್ಕಾಗಲ್ಲ. ನೀವಿಲ್ಲದೆ ಹೋದರೆ ಅವ್ರ ಬದುಕೇ ಶೂನ್ಯ ಆಗಿಬಿಡುತ್ತೆ. ಏನೇನೋ ಮಾತಾಡಬೇಡಿ, ಇದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಯಾಕಾಗಲ್ಲ? ಒಬ್ಬ ಒಳ್ಳೆ ಹುಡುಗ, ಅದರಲ್ಲೂ ನನ್ನಂಥ ಹುಡುಗಿರ್ ಕನ್ಸು ಕಾಣೋ ಅಂಥ ಹುಡುಗ ತಾನಾಗ್ತಾನೆ ನಿಮ್ಮ ಸಹನಿಯಾಗಿ ಬರ್ತಿದ್ದಾನೆ, ನಿಮ್ಮ ಪ್ರೇಮನ ಬಯಸ್ತಿದ್ದಾನೆ ಅಂತಂದರೆ ಅದು ನಿಮಗೆ ಸಂತೋಷ ಅಲ್ವಾ? ಖಂಡಿತ ಇಲ್ಲ. ತಪ್ಪು ಮಾಡ್ತಾ ಇದ್ದೀರಾ ನೀವು. ಅಂಥ ಒಳ್ಳೆ ಹೃದಯ ಇರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ ನೀವೇ ಅದೃಷ್ಟವಂತೆ. ನನ್ಗೆ ಅದೃಷ್ಟ ಬೇಕಾಗಿಲ್ಲ. ನನ್ಗೆ ನಿಮ್ಮ ಅಭಯ್ ಹೆಸರು ಕೇಳಿದ್ರೇನೆ ಕಿರಿಕಿರಿ ಅನ್ಸುತ್ತೆ. ಹಾಗೆ ಅನ್ಕೋಬೇಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಭಯ್ ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ನಿಮ್ಮ ಮೇಲೆ ತುಂಬ ಅವಲಂಬಿತರಾಗಿದ್ದಾರೆ. ನಿಮ್ಮ ಬಗ್ಗೆ ಕನಸಿನ ಗೋಪುರನೇ ಕಟ್ಕೊಂಡಿದ್ದಾರೆ.